ವೀಕ್ಷಕರೇ, ಯೋಗ ಅಭ್ಯಾಸ ಮಾಡಬೇಕಾದರೆ ಬೆಳಿಗ್ಗೆ ಮತ್ತು ಸಂಜೆ ಅತ್ಯುತ್ತಮ ಸಮಯ. ಯೋಗಾಭ್ಯಾಸ ಮಾಡುವ ಮುಂಚೆ ದೇಹದ ಒಂದು ಲವಲವಿಕೆಗಾಗಿ, ದೇಹದ ಒಂದು ಜಡತ್ತು ಹೋಗಲಾಡಿಸಲು ಕೆಲವು ಸರಳ ವ್ಯಾಯಾಮಗಳನ್ನು ಮಾಡಬೇಕಾಗ್ತದೆ. ಬೆಳಿಗ್ಗೆದ್ದ ಕೂಡಲೇ ನಮ್ಮ ದೇಹ ಜಡವಾಗಿರ್ತದೆ, ಮನಸ್ಸು ಪ್ರಫುಲ್ಲವಾಗಿರ್ತದೆ. ಅಂತಹ ಜಡತ್ತು ಹೋಗಲಾಡಿಸಿ ಲಘುತ್ವ ಬರಲಿಕ್ಕೆ ಕೆಲವು ಸರಳ ವ್ಯಾಯಾಮಗಳನ್ನು ಈ ಸಂದರ್ಭದಲ್ಲಿ ಗಮನಿಸೋಣ. ಈಗ ಸರಳ ವ್ಯಾಯಾಮ 1. ಪ್ರಥಮವಾಗಿ ಈ ರೀತಿ ನೆಟ್ಟಗೆ ನೇರವಾಗಿ ನಿಂತುಕೊಳ್ಳಬೇಕು. ಆಮೇಲೆ ಎರಡೂ ಕೈಗಳನ್ನು ಸೊಂಟಕ್ಕೆ ಕೊಟ್ಟು ಸಮ ಉಸಿರಾಟದೊಂದಿಗೆ ನಿಧಾನವಾಗಿ ಒಮ್ಮೆ ಬಲಕಾಲು ಮೇಲೆ ಕೆಳಗೆ, ಎಡಕಾಲು ಮೇಲೆ ಕೆಳಗಡೆ, ಈ ರೀತಿ ಬಲಕಾಲು ಎಡಕಾಲು ಮೇಲೆ ಕೆಳಗಡೆ ಕಾಲಿನ ಚಲನೆಗಳನ್ನು ಅಭ್ಯಾಸ ನಡೆಸಬೇಕು. ಸಹಜ ಉಸಿರಾಟದೊಂದಿಗೆ ಈ ಸ್ಥಿತಿಯಲ್ಲಿ ಅಭ್ಯಾಸ ಮಾಡಬೇಕು. ಈ ರೀತಿ ಸರಳ ವ್ಯಾಯಾಮ 1 ಅಭ್ಯಾಸ ಮಾಡೋದ್ರಿಂದ ಕಾಲಿನ ಕೀಲುಗಳ ಚಲನೆ, ಕಾಲಿನ ನರಗಳ ಸೆಳೆತ ನಿವಾರಣೆ, ಹಾಗೆ ಕಾಲಿಗೆ ಸಂಬಂಧಪಟ್ಟ ಸಮಸ್ಯೆಗಳ ನಿವಾರಣೆಗಳು ಸಹ ಭಾಳಷ್ಟು ಸಹಕಾರಿಯಾಗ್ತದೆ. ಈ ರೀತಿ 3 ಬಾರಿ 6 ಬಾರಿ ಅಭ್ಯಾಸ ನಡೆಸಬೇಕು. ಆಮೇಲೆ ವಿಶ್ರಾಂತಿ, ರಿಲ್ಯಾಕ್ಸ್. ಸರಳ ವ್ಯಾಯಾಮ 2. ಕಾಲುಗಳು ಜೋಡಣೆ, ಕೈಗಳು ನೇರ, ಕೈಗಳು ಭುಜದ ಮಟ್ಟಕ್ಕೆ ನೇರವಾಗಿರಲಿ. ಹಾಗೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕೈ ಅಗಲಿಸಬೇಕು. ಹಾಗೆ ಉಸಿರನ್ನು ಬಿಡುತ್ತಾ ಸ್ಥಿತಿ ಬರಬೇಕು. ನೆಟ್ಟಗೆ ನೇರವಾಗಿ ನಿಂತುಕೊಂಡು ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಅಗಲ ಮಾಡಬೇಕು. ನಂತರ ಉಸಿರನ್ನು ಬಿಡುತ್ತಾ ಮೊದಲ ಸ್ಥಿತಿಗೆ ಬರಬೇಕು. ಈ ರೀತಿ ಸರಳ ವ್ಯಾಯಾಮ ಅಭ್ಯಾಸ ಮಾಡೋದರಿಂದ ತೋಳುಗಳಿಗೆ, ಭುಜಗಳಿಗೆ ಮೃದುವಾದ ವ್ಯಾಯಾಮ. ಅಲ್ಲದೆ ಹೃದಯದ ಸಮಸ್ಯೆ ಇದ್ದವರಿಗೂ ಸಹ ಇದು ಭಾಳಷ್ಟು ಸಹಕಾರಿಯಾಗ್ತದೆ. ಕುತ್ತಿಗೆಯ ಸೆಳೆತ ನಿವಾರಣೆಗೂ ಸಹ ಈ ಒಂದು ಸರಳ ವ್ಯಾಯಾಮ ಉಪಕಾರಿಯಾಗುತ್ತದೆ. ಈ ರೀತಿ 3 ಬಾರಿ 6 ಬಾರಿ ಅಭ್ಯಾಸ ನಡೆಸಬಹುದಾಗಿದೆ. ಪುನಃ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಅಗಲ ಮಾಡಬೇಕು. ಹಾಯಾಗಿ ಅಭ್ಯಾಸ ನಡೆಸಬೇಕು. ನಂತರ ಉಸಿರನ್ನು ಬಿಡುತ್ತಾ ಮೊದಲ ಸ್ಥಿತಿಗೆ ಬರಬೇಕು. ಕೊನೆ ಬಾರಿ ಇನ್ಹೇಲ್, ಎಕ್ಸೇಲ್. ವಿಶ್ರಾಂತಿ, ನಿಧಾನವಾಗಿ ವಿಶ್ರಾಂತಿಯ ಸ್ಥಿತಿ, ರಿಲ್ಯಾಕ್ಸ್. ಇದೀಗ ಸರಳ ವ್ಯಾಯಾಮ 3. ನೆಟ್ಟಗೆ ನೇರವಾಗಿ ನಿಂತುಕೊಂಡು ಎರಡೂ ಕೈಗಳನ್ನು ನೇರವಾಗಿ ಮುಂದೆ ಚಾಚಿ ಪರಸ್ಪರ ಬೆರಳುಗಳನ್ನು ಹೆಣೆದುಕೊಂಡು ಉಸಿರನ್ನು ತೆಗೆದುಕೊಳ್ಳುತ್ತಾ ಎದೆ ಹತ್ತಿರ, ಉಸಿರನ್ನು ಬಿಡುತ್ತಾ ದೂರ. ಇನ್ಹೇಲ್, ಎಕ್ಸೇಲ್. ಹಾಯಾಗಿ ನಿಧಾನವಾಗಿ ಅಭ್ಯಾಸ ನಡೆಸಬೇಕು. ಉಸಿರನ್ನು ತೆಗೆದುಕೊಳ್ಳುತ್ತಾ ಎದೆ ಹತ್ತಿರ, ಉಸಿರನ್ನು ಬಿಡುತ್ತಾ ದೂರ. ಉಸಿರನ್ನು ತೆಗೆದುಕೊಳ್ಳುತ್ತಾ ಎದೆ ಹತ್ತಿರ, ಉಸಿರನ್ನು ಬಿಡುತ್ತಾ ದೂರ. ಈ ರೀತಿ ನಿಧಾನವಾಗಿ ಹಾಯಾಗಿ ಸ್ವಲ್ಪ ಹೊತ್ತು ಅಭ್ಯಾಸ ನಡೆಸಬೇಕು. ತೋಳುಗಳಿಗೆ, ಭುಜಗಳಿಗೆ ಮೃದುವಾದ ವ್ಯಾಯಾಮ. ಹಾಗೆ ಮಣಿಕಟ್ಟುಗಳು ಬಲಗೊಳ್ಳುತ್ತದೆ. ಕೈ ಬೆರಳುಗಳಿಗೂ ಸಹ ಮೃದುವಾದ ವ್ಯಾಯಾಮ ಒದಗಿ ಬರುತ್ತದೆ. ಸರಳ ವ್ಯಾಯಾಮ 3. ವಿಶ್ರಾಂತಿ, ರಿಲ್ಯಾಕ್ಸ್. ಇದೀಗ ಸರಳ ವ್ಯಾಯಾಮ 4. ತಿರುಚುವಿಕೆಯ ವ್ಯಾಯಾಮವಾಗಿದೆ. ಪರಸ್ಪರ ಬೆರಳುಗಳನ್ನು ಎಳೆದುಕೊಂಡು ಕಾಲುಗಳನ್ನು ದೂರ ಮಾಡುತ್ತಾ, ನಿಧಾನವಾಗಿ ಕಾಲುಗಳನ್ನು ದೂರ ಮಾಡುತ್ತಾ ಈಗ ಟ್ವಿಸ್ಟಿಂಗ್ ಎಕ್ಸಸೈಸ್. ಒಮ್ಮೆ ಬಲಬದಿ ಹಾಗೂ ಎಡಬದಿಯಲ್ಲಿ ದೇಹವನ್ನು ಸ್ವಲ್ಪ ಹೊತ್ತು ಸಮ ಉಸಿರಾಟದೊಂದಿಗೆ ತಿರುಗಿಸಬೇಕು. ಎಡಬದಿಗೆ ತಿರುಗಿಸುವಾಗ ಎಡಕೈ ಹೆಚ್ಚು ಬಗ್ಗಬೇಕು, ಬಲಬದಿಗೆ ತಿರುಗುವಾಗ ಬಲಕೈ ಹೆಚ್ಚು ಬಾಗಬೇಕು. ಈ ರೀತಿ ಸ್ವಲ್ಪ ಹೊತ್ತು ಅಭ್ಯಾಸ ನಡೆಸಿ ಪೂರ್ತಿ ಟ್ವಿಸ್ಟ್ ಮಾಡಬೇಕು. ಈ ರೀತಿ ಟ್ವಿಸ್ಟಿಂಗ್ ವ್ಯಾಯಾಮ ಅಥವಾ ತಿರುಚುವಿಕೆಯ ವ್ಯಾಯಾಮ ಅಭ್ಯಾಸ ಮಾಡೋದರಿಂದ ಸೊಂಟಕ್ಕೆ, ಬೆನ್ನಿಗೆ ಮೃದುವಾದ ವ್ಯಾಯಾಮ. ಸೊಂಟ ನೋವು, ಬೆನ್ನು ಇತ್ಯಾದಿ ಪರಿಹಾರಕ್ಕೂ ಸಹ ಈ ಒಂದು ಸರಳ ವ್ಯಾಯಾಮ ಬಹಳಷ್ಟು ಸಹಕಾರಿಯಾಗ್ತದೆ.
ಬಲಬದಿಗೆ ತಿರುಗುವಾಗ ಪೂರ್ತಿ ಬಲಬದಿಗೆ ತಿರುಗಬೇಕು. ಎಡಬದಿಗೆ ತಿರುಗುವಾಗ ಪೂರ್ತಿಯಾಗಿ ಎಡಬದಿಗೆ ತಿರುಗಬೇಕು. ಇನ್ನೊಮ್ಮೆ ಈ ರೀತಿ ತಿರುಗುತ್ತಾ ಸ್ವಲ್ಪ ಹೊತ್ತು ಅಲ್ಲಿ ನಿಲ್ಲಬೇಕು. ನೋಡಿ, ಈ ರೀತಿ ಸ್ವಲ್ಪ ಹೊತ್ತು ಅಲ್ಲಿ ಪೂರ್ತಿ ಟ್ವಿಸ್ಟ್ ಮಾಡ್ತಾ ನಿಂತು ಪುನಃ ಸಹಜ ಸ್ಥಿತಿ ಬರುತ್ತಾ ಇನ್ನೊಂದು ಬದಿಯಲ್ಲಿ ಸಹ ನಿಲ್ಲಬೇಕು. ಆ ಕಡೆ ಪೂರ್ತಿ ಟ್ವಿಸ್ಟ್ ಮಾಡುತ್ತಾ ವಿರಮಿಸುತ್ತಾ ಹಾಗೆ ರಿಲ್ಯಾಕ್ಸ್, ವಿಶ್ರಾಂತಿ.